ಅರೆ ಇದೇನು ನಿಮ್ ಬೈ ಏನೋ ಹಚ್ಕೊಂಡು ದೊಡ್ಡ ದೇವತರ ಆಗಿ ಕುಂತಾನಲ್ಲ, ಯಾಕಂತ ಫುಲ್ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಇವತ್ತಿನ ದಿನ ಶುರು ಆಗಿದ್ದೆ ಬೆಳಗ್ಗೆ ಮಲ್ಕೊಂಡವನಿಗೆ ಕಾಲ್ ಬಂದ್ ಎತ್ತರ ಆಗಿಂದ ಹೊರಗ್ ಬಂದ್ ನೋಡಿದ್ರೆ ನಮ್ಮ ಅಕ್ಕ ಅವರು ಇವತ್ತಿನ ಟಿಫನ್ ಕಳಿಸಿದಾರ ಪ್ರೀತಿಯಿಂದ. ಥ್ಯಾಂಕ್ಸ್ ಅಕ್ಕ. ಅದಕ್ಕೆ ಪಟಾಪಟ್ ಅಂತ ಫ್ರೆಶಪ್ ಆಗಿ ನೋಡಿದ್ರೆ ಮಸ್ತ್ ನಾಷ್ಟ ಮಾಡಿ ಕಳ್ಸಿದಾರ. ತಿಂದು ನೋಡಿದ್ರೆ ಆಹಾ ಪಂಚಾಮೃತ ನಿಜ ರೀ, ಫುಲ್ ಬೆಂಕಿ ಆಗಿತ್ತು. ಆಮೇಲೆ ಬಾಳ್ ದಿನ ಆಗಿಂದ ನಮ್ಮ ಸ್ವೀಟಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ. ಇವಾಗಂತೂ ಟೈಮೇ ಸಿಗ್ತಿಲ್ಲ ರೀ ಪಾಪ ಅವನ್ ಜೊತೆ ಆಟ ಆಡಾಕ. ನಾಳೆಯಿಂದ ಕಾಲೇಜ್ ಶುರು ಅಂತ ಪಟಾಪಟ್ ಅಂತ ಬಟ್ಟೆ ನೆನಿಡಾಕ್ ಬಂದಿನಿ, ಕಾಲೇಜ್ ಡ್ರೆಸ್. ಅಲ್ಲ ಮೊದಲ ಎಲ್ರು ಬಾಳ್ ಕ್ಯೂಟ್ ಇದ್ರಿ, ಬಾಳ್ ಚಂದ ಕಾಣ್ತೀರಿ, ಹಂಗ ಹಿಂಗಂತ ಹುಡುಗಿಯರ್ ಮೆಸೇಜ್ ಹಾಕ್ತಿದ್ರು. ಇವಾಗ ಎಲ್ರು ಮೆಸೇಜ್ ಹಾಕದೆ ಬಿಟ್ರಲ್ಲ, ಯಾರು ಮೆಸೇಜ್ ಆಗ್ತಾ ಇಲ್ಲ. ಯಾಕಪ್ಪ ಕಾರಣ ಏನಂತ ಅದಕ್ಕೆ ನಮ್ ಸ್ವೀಟಿ ಕ್ಯೂಟಿ ಕೇಳ್ದೆ, ಅವರು ಹೌದು ಅಂದ್ರು. ಆಮೇಲೆ ನಮ್ ಸ್ನೇಕಿಂಗ್ ಹೇಳ್ದೆ ಬಿಸ್ಲಾಗ್ ತಿರ್ಗಿನಿ ಅಂತ ಹಂಗಾಗಿನಿ. ಅದಕ್ಕೆ ಅವ ತರಿಸಿಟ್ಟಿದ್ದ ಕಡ್ಲಿ ಟಚ್ಕೋ ಅಂತ ಅಂದ. ಶಿಸ್ತ್ ಕಲ್ಸಿ ಅದನ್ನ ಮಾರಿಗೆ ಹಚ್ತಾ ಇದೀನಿ. ಫಸ್ಟ್ ಟೈಮ್ ಇಂತ ಸಾಹಸ ಕೈ ಹಾಕಿನಿ, ಮತ್ ಮಾರಿ ಹಾಳಾಗ್ಬಾರ್ದು ರೀಪ. ಹಚ್ಕೊಂಡು ದೆವ್ವನೇ ಆಗಿನಿ. ಅದೇ ರೂಪದಾಗ ಸ್ನಾನನು ಮಾಡ್ದೆ. ದೊಡ್ಡವ್ರು ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ, ಹಂಗೆ ಹುಟ್ಟು ಬಣ್ಣ ಸುಟ್ರು ಹೋಗಲ್ಲ ಬಿಡ್ರಿ. ಅಂದ್ರೂ ಸ್ವಲ್ಪ ಕ್ಯೂಟ್ ಕಾಣ್ತಾ ಇದೀನಿ ಅಲ್ಲ, ಕಮೆಂಟ್ ಮಾಡ್ರಿ ನೋಡಮು. ಆಮೇಲೆ ನಮ್ ಸ್ನೇಕಿಂಗ್ ಎತ್ತಾಕೊಂಡು ಹೊರಗ್ ನಿಂತಿದ್ದ ಬೈಗೆ ಹಾಯ್ ಹೇಳಿ ಸೀದಾ ಕ್ರಶ್ ಬಾಯ್ ಜೊತೆ ಸಾಯಿಬಾಬಾ ಟೆಂಪಲ್ ಬಂದ್ವಿ. ಇವತ್ತ ಜಾತ್ರೆ ಇತ್ತು ಅಂತ್ರಿ. ಬೆಳಗ್ಗೆ ಗೊತ್ತಿದ್ರೆ ಲಾಂಗ್ ವಿಡಿಯೋನೇ ಮಾಡ್ತಿದ್ದೆ. ಅದೇ ಖುಷಿದೆ ಒಳಗ್ ಬಂದು ನಮ್ ಎಲ್ಲಾ ಗೋಲ್ಡನ್ ಫ್ಯಾಮಿಲಿದವರು ಆರಾಮಿರ್ಲಿ ಅಂತ ಬೆಡ್ಕೊಂಡು ಪ್ರಸಾದ ತಿನ್ನಕ್ ಕುಂತೀನಿ. ಕ್ರಶ್ ಬಾಯ್ ಹೋಗಿ ರೈಸ್ ಹಾಕೊಂಡ್ ಬಂದಾನ. ಪ್ರಸಾದ ಸ್ವಲ್ಪ ತಿನ್ಬೇಕು, ಇವ ನೋಡಿದ್ರೆ ಎಷ್ಟು ತಂದಾನ, ವೇಸ್ಟ್ ಮಾಡ್ಬಾರ್ದು ಅಂತ ಅದನ್ನು ತಿಂದೆ. ಒಳ್ಳೆ ಕೆಲಸ ಮಾಡ್ದೆ ಅಲ್ಲ. ಅಲ್ಲೇ ನನ್ ಗೋಲ್ಡನ್ ಪಲ್ಟನ್ ಹುಲಿಗಳು ಸಿಕ್ರು. ಅವರಿಗೆ ಬಾಯ್ ಹೇಳಿ ಎಷ್ಟು ದಿನದಿಂದ ನಮ್ಮ ಸ್ವೀಟಿ ಕ್ಯೂಟಿಗೆ ಫುಡ್ ತರಬೇಕು ಅನ್ಕೊಂತ ಇದ್ದೆ. ಆದ್ರೆ ಇವತ್ ತಂದ್ ಹಾಕಿದ್ರೆ ಅವ್ರಂತೂ ಫುಲ್ ಖುಷಿದಾಗ ಜಡಿತಾ ಇದಾರ. ಆಮೇಲೆ ಫೋನ್ ನೋಡ್ತಾ ಕುಂತೀನಿ, 12 ಆಗಿನ ನೆನಪಾಗಿದೆ ಬೆಳಗ್ಗೆ ಬಟ್ಟೆ ನೆನಿಟ್ಟಿದ್ದೆ ಅಂತ. ಎಲ್ಲ ಅಂತ ಹೋಗಿಲಕ್ಕಾಗಿಲ್ಲ, ಅದಕ್ಕೆ ನಾಳೆ ಆಗೋಷ್ಟು ತೊಳೆದೆ. ಉಳಿದಿತ್ತು ಮುಂದ್ ನೋಡಂ ಬಿಡ್ರಿ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.